ನಮಸ್ಕಾರ ವೀಕ್ಷಕರೇ. ಇಂದಿನ ಕಥಾಭಾಗದಲ್ಲಿ ವಿಚಿತ್ರವೀರ್ಯನ ಸಾವಾಗುತ್ತೆ. ವಿಚಿತ್ರವೀರ್ಯನ ಅಂಬಾಲಿಕೆ ಮತ್ತು ಅಂಬಿಕೆ ವಿವಾಹ ಆಗಿರ್ತಾರೆ. ಆದರೆ ಮಕ್ಕಳನ್ನು ಪಡೆಯುವುದಕ್ಕಿಂತ ಮುಂಚಿತವಾಗಿ ವಿಚಿತ್ರವೀರ್ಯ ಅಸುನೀಗ್ತಾನೆ. ಈ ಸಂದರ್ಭದಲ್ಲಿ ಪುನಃ ಕುರುವಂಶಕ್ಕೆ ವಾರಸುದಾರರು ಇಲ್ಲದಂಗೆ ಆಗ್ತಾರೆ. ಮಕ್ಕಳಿಲ್ಲದೆ ಇರೋದರಿಂದ ಸತ್ಯವತಿ ಭೀಷ್ಮನಲ್ಲಿ ಮತ್ತೆ ಮನವಿ ಮಾಡ್ತಾಳೆ, ನೀನು ಸಮರ್ಥನಿದ್ದೀಯಾ, ಯೋಧನಿದ್ದೀಯಾ, ಸಾಮ್ರಾಟ್ನಾಗೋದಕ್ಕೆ ನಿನಗೆ ಎಲ್ಲ ಅರ್ಹತೆಗಳಿವೆ, ನೀನೇ ಸಾಮ್ರಾಜ್ಯವನ್ನು ನಡೆಸ್ಕೊಂಡು ಹೋಗು, ನನ್ನದೇನು ಅಭ್ಯಂತರ ಇಲ್ಲ ಅಂಥೇಳಿ ಅವನನ್ನೇ ಕೋರ್ಕೊಳ್ತಾಳೆ ಸತ್ಯವತಿ. ಆದರೆ ಈ ಭೀಷ್ಮ ತನ್ನ ಪ್ರತಿಜ್ಞೆಯನ್ನು ಹಿಂಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ನಾನು ನನ್ನ ತಂದೆಯ ಮುಂದೆ ಪ್ರಮಾಣ ಮಾಡಿದ್ದೇನೆ, ನಾನು ಆಜನ್ಮಾರ್ಗ ಸಂಸಾರವನ್ನು ತ್ಯಜಿಸಿ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇದ್ದೇನೆ, ಜೊತೆಗೆ ನಾನು ಈ ಸಾಮ್ರಾಜ್ಯವನ್ನು ತ್ಯಜಿಸಿದ್ದೇನೆ, ನನ್ನಿಂದ ಈ ಕೆಲಸ ಸಾಧ್ಯ ಆಗಲ್ಲ ಅಂಥೇಳಿ ಅವನು ಸತ್ಯವತಿಗೆ ಮತ್ತೆ ಅಷ್ಟೇ ವಿನಮ್ರತೆಯಿಂದ ಹೇಳ್ಕೊಳ್ತಾನೆ. ಅದೇ ಸಮಯದಲ್ಲಿ ಸತ್ಯವತಿಗೆ ಇನ್ನೊಂದು ಪದ್ಧತಿಯ ಬಗ್ಗೆ ಪರಿಚಯ ಮಾಡ್ತಾನೆ. ಹೀಗೆ ವಂಶ ನಾಶ ಆಗ್ತಕ್ಕಂಥ ಸಂದರ್ಭ ಬಂದಾಗ ಕ್ಷತ್ರಿಯರಲ್ಲಿ ಇನ್ನೊಂದು ಪದ್ಧತಿ ಇರುತ್ತೆ, ನಿಯೋಗ ಪದ್ಧತಿ ಅಂಥೇಳಿ. ಅಂದರೆ ಋಷಿ ಮುನಿಗಳಿಂದ ಮಕ್ಕಳನ್ನು ಪಡೆಯೋ ಒಂದು ಪದ್ಧತಿ ಇರುತ್ತೆ. ಇದು ವಂಶ ನಾಶ ಆಗ್ತಾಯಿದೆ, ಇದನ್ನು ಮಾಡದೇ ಇದ್ದರೆ ಅನ್ನೋ ಒಂದು ಸಂದರ್ಭಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಇದಕ್ಕೆ ಹಿಂದೆ ಎಷ್ಟೋ ಮಹಾರಾಜರುಗಳು ಇದನ್ನು ಅನುಸರಿಸಿದ ರೀತಿಯನ್ನು ಸತ್ಯವತಿಗೆ ಪರಿಚಯಿಸ್ತಾನೆ. ಸತ್ಯವತಿ ಕೂಡ ಇದಕ್ಕೆ ಸಮ್ಮತಿಯನ್ನು ಸೂಚಿಸ್ತಾಳೆ. ಸಮ್ಮತಿಯನ್ನು ಸೂಚಿಸಿದ ಸತ್ಯವತಿ ಏನು ಮಾಡ್ತಾಳೆ, ಹಿಂದೆ ನಾನು ಶಂತನುವನ್ನು ಮದುವೆ ಆಗೋದಕ್ಕೆ ಮುಂಚಿತವಾಗಿ ದೋಣಿ ನಡೆಸ್ತಾ ಇದ್ದಾಗ ನನ್ನ ದೋಣಿಯಲ್ಲಿ ಒಬ್ಬ ಮಹರ್ಷಿ ಪ್ರಯಾಣಿಸ್ತಾ ಇದ್ದರು, ಅವರು ಪರಾಶರರು ಅಂಥೇಳಿ. ದೋಣಿ ನಡೆಸ್ತಾ ಇದ್ದಾಗ ನನ್ನಲ್ಲಿ ಅವರು ಮೋಹಿತರಾದರು. ನಾನು ಅದನ್ನು ನಿರಾಕರಿಸಲಿಲ್ಲ. ಆ ಮಹರ್ಷಿ ತನ್ನ ತಪಸ್ಸಿನ ಶಕ್ತಿಯಿಂದ ಇಡೀ ನದಿಯನ್ನೇ ಒಂದು ಮಂಜಿನ ರೀತಿಯಲ್ಲಿ ಬದಲಾಯಿಸಿ, ಅಂದರೆ ಪ್ರಪಂಚಕ್ಕೆ ನಾವು ಸೇರ್ತಕ್ಕಂಥದ್ದು ಕಾಣದೇ ಇರೋ ರೀತಿಯಲ್ಲಿ ಒಂದು ನಿರ್ಮಾಣವನ್ನು ಮಾಡಿ ನನ್ನನ್ನು ಸೇರಿದರು. ತತ್ಕ್ಷಣದಲ್ಲೇ ಒಂದು ಗಂಡು ಮಗು ಜನನವಾಯಿತು. ಅವನು ಕೆಲವೇ ಗಂಟೆಗಳಲ್ಲಿ ಬೆಳೆದು ನಿಂತ. ಆಗ ನನಗೆ ಅಂಜಿಕೆ ಆಯಿತು. ವಿವಾಹ ಇಲ್ಲದೆ ಮಕ್ಕಳನ್ನು ಪಡೆದದ್ದು ಭಾಳ ಅಂಜಿಕೆ ಆಯಿತು. ಸಮಾಜಕ್ಕೆ ಹೆದರಬೇಕಾದಂಥ ಸನ್ನಿವೇಶ ಬಂತು. ಮಹರ್ಷಿ ತನ್ನ ತಪಸ್ಸಿನ ಶಕ್ತಿಯಿಂದ ನನ್ನ ಕನ್ಯಾ ಸ್ಥಿತಿಯನ್ನು ಕಾಪಾಡಿದರು. ಜೊತೆಗೆ ಆ ಮಗನನ್ನು ನಾನು ಕರೆದುಕೊಂಡು ಹೋಗ್ತೀನಿ, ಇವನಿಗೆ ಸಕಲ ವಿದ್ಯೆಯನ್ನು ನೀಡಿ ಒಬ್ಬ ಮಹರ್ಷಿಯನ್ನಾಗಿ ಮಾಡ್ತೀನಿ ಅಂಥೇಳಿ ಹೇಳ್ತಾನೆ. ಆ ಮಹರ್ಷಿನೇ ವೇದವ್ಯಾಸ ಮಹಾಮುನಿಗಳು. ಮುಂದೆ ವೇದವ್ಯಾಸ ಮಹಾಮುನಿಗಳು, ನೀನು ಯಾವಾಗ ಅವರ ಸಹಾಯ ಬೇಕು ಅಂತ ಕೇಳ್ಕೊಳ್ತೀಯೋ ಆ ಸಹಾಯಕ್ಕೆ ಅವರು ಬರ್ತಾರೆ ಅಂಥೇಳಿ ಆ ಪರಾಶರರು ಸತ್ಯವತಿಗೆ ಹೇಳಿದ್ದಾರೆ. ಈ ವಿಚಾರವನ್ನು ಭೀಷ್ಮನಿಗೆ ಸತ್ಯವತಿ ತಿಳಿಸಿದಾಗ ಭೀಷ್ಮನಿಗೂ ಸಮ್ಮತಿ ಸೂಚಿಸುತ್ತೆ. ಆಗಬಹುದು, ವೇದವ್ಯಾಸರನ್ನು ನೀನು ಪ್ರಾರ್ಥನೆ ಮಾಡಿ ನಮ್ಮ ನಿಯೋಗ ಪದ್ಧತಿ ಮುಖಾಂತರ ಮಕ್ಕಳನ್ನು ಪಡೆಯೋದಕ್ಕೆ ನೀವು ಆದೇಶಿಸ್ಬೋದು ಅಂಥೇಳಿ ಅವನು ಒಪ್ಪಿಗೆ ಕೊಡ್ತಾನೆ. ಈ ವಿಚಾರವನ್ನು ಅಂಬಿಕೆ ಮತ್ತು ಅಂಬಾಲಿಕೆಯರಿಗೆ ಹೇಳಿ ಒಪ್ಪಿಸೋ ಜವಾಬ್ದಾರಿ ನಿಂದು ಅಂತೇಳಿ ಭೀಷ್ಮ ಹೇಳ್ತಾನೆ. ಸತ್ಯವತಿ ಆ ಸಾಮ್ರಾಜ್ಯದ ಎಲ್ಲ ಪರಿಸ್ಥಿತಿಯನ್ನು ಅಂಬಿಕೆ ಮತ್ತು ಅಂಬಾಲಿಕೆಯರಿಗೆ ವಿವರಣೆ ಮಾಡಿ ಹೇಳ್ತಾಳೆ. ಈ ರೀತಿಯಾದಂಥ ಒಂದು ಪದ್ಧತಿಯಲ್ಲಿ ನಾವು ಮಕ್ಕಳನ್ನು ಪಡಿಬೇಕಾಗಿದೆ. ಹಾಗಾಗಿ ನಾನು ಹಿಂದೆ ಪ್ರಾರ್ಥನೆಯನ್ನು ಮಾಡಿದ ವೇದವ್ಯಾಸ ಮಹಾಮುನಿಯವರನ್ನ ನಾನು ಕೇಳ್ಕೊಂಡಿದ್ದೀನಿ. ಅವರು ಈ ಒಂದು ಸತ್ಕಾರ್ಯಕ್ಕೆ ಒಪ್ಪಿದ್ದಾರೆ. ಅವನು ಕೂಡ ವೇದವ್ಯಾಸ ಮಹಾಮುನಿಯನ್ನು ಪ್ರಾರ್ಥನೆ ಮಾಡಿದ ತಕ್ಷಣ ಸತ್ಯವತಿ ಮುಂದೆ ಹಾಜರಾಗ್ತಾರೆ. ಕೆಲವು ವರ್ಷಗಳ ನಂತರ
ಅಂದರೆ ಆ ಸತ್ಯವತಿ ಪ್ರಾರ್ಥನೆ ಮಾಡಿದಾಗ ಆ ವೇದವ್ಯಾಸರು ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ, ನಿರಾಕರಿಸ್ಲಿಕ್ಕಾಗೋದಿಲ್ಲ. ನೀನು ನನ್ನ ತಾಯಿ ಇದೆಯಾ, ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸೋದು ನನ್ನ ಕರ್ತವ್ಯ ಇದೆ, ಆದರೆ ಅವ್ರನ್ನ ಸಜ್ಜುಗೊಳಿಸು, ನನ್ನ ಶಕ್ತಿಯೊಂದಿಗೆ ಅವರು ನಿಲ್ಲಲಾರರು ಅಂಥೇಳಿ ಹೇಳ್ತಾನೆ. ಆ ಸತ್ಯವತಿ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ಈ ರೀತಿಯಾಗಿ ನಿಯೋಗ ಪದ್ಧತಿಗೆ ಸಜ್ಜುಗೊಳಿಸ್ತಾಳೆ. ಒಂದು ರೀತಿಯಲ್ಲಿ ವೇದವ್ಯಾಸರನ್ನು ಒಪ್ಪಿಸಿದ್ದಕ್ಕಿಂತ ಈ ಅಂಬಿಕೆಯನ್ನು ಒಪ್ಪಿಸೋದು ಕಷ್ಟ ಆಗುತ್ತೆ. ಯಾಕೆಂದರೆ ಅಂಬಿಕೆಯಲ್ಲಿ ಈ ರಾಜಮನೆತನಕ್ಕೆ ಬೇಕಾಗ್ತಕ್ಕಂಥ ಸಂತಾನವನ್ನು ಪಡಿಬೇಕು ಅನ್ನೋ ಆಸೆ ಈ ಸತ್ಯವತಿಯಲ್ಲಿ ಇರುತ್ತೆ. ಕೊನೆಗೂ ಅಂಬಿಕೆ ಒಪ್ಕೊಳ್ತಾಳೆ. ಅಂಬಿಕೆ ಒಪ್ಪಿ ಇವರನ್ನ ನಿಯೋಗ ಪದ್ಧತಿಗೆ ಒಪ್ಪಿ ಸಂತಾನವನ್ನು ಪಡೆಯೋದಕ್ಕೆ ಇದು ಮಾಡ್ತಾಳೆ. ಮುಂದೆ ಈ ಅಂಬಿಕೆ ವ್ಯಾಸರಿಂದ ಯಾವ ರೀತಿಯಾದಂಥ ಮಗುವನ್ನು ಪಡಿತಾಳೆ, ನಂತರ ಅಂಬಾಲಿಕೆಯ ಸ್ಥಿತಿ ಏನಾಗುತ್ತೆ, ಅವಳಿಗೆ ಏನಾಗುತ್ತೆ, ಸೊ ಮುಂದಿನ ಕಥಾಭಾಗದಲ್ಲಿ ವ್ಯಾಸರ ನಿಯೋಗದಿಂದ ಆಗ್ತಕ್ಕಂಥ ಒಂದು ಮುಂದುವರಿಕೆಯನ್ನು